ಕೊರೆಯುವ ಚಳಿ ಹಾಗೂ ಜಡಿಮಳೆಯಲ್ಲಿಯೂ ದಲಿತ ಪರ ಸಂಘಟನೆ ಪದಾಧಿಕಾರಿಗಳ ಅರೆಬೆತ್ತಲೆ ಪ್ರತಿಭಟನಾ ಮೆರವಣಿಗೆ. ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಅಪಮಾನ, 5ನೇ ದಿನಕ್ಕೆ ಕಾಲಿಟ್ಟ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆ. ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಕೊಳಕು ಬಟ್ಟೆ ಸುತ್ತಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡುತ್ತಿರುವುದನ್ನು ಖಂಡಿಸಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆ 5ನೇ ದಿನಕ್ಕೆ ಕಾಲಿಟ್ಟಿದ್ದು, ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ನಗರದಲ್ಲಿ ಅರೆಬೆತ್ತಲೆ ಪ್ರತಿಭಟನಾ ಮೆರವಣಿಗೆ ಮಾಡುವುದರ ಮೂಲಕ ಸರ್ಕಾರ ಹಾಗೂ ಜಿಲ್ಲಾಡಳಿತದ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲೋಕಸಭೆ ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕರ ಹೇಳಿಕೆಯನ್ನು ನೀಡಿ ಅವಮಾನ ಮಾಡಿರುವುದನ್ನು ಖಂಡಿಸಿ ಹಾಗೂ ಚಿಂತಾಮಣಿಯಲ್ಲಿ ಕಳೆದ 4 ತಿಂಗಳುಗಳಿಂದ ಅಂಬೇಡ್ಕರ್ ಅವರ ಪುತ್ಥಳಿಗೆ ಕೊಳಕು ಪೆಂಡಾಲ್ನ ಸೈಡ್ ವಾಲ್ ಅನ್ನು ಸುತ್ತಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡುತ್ತಿರುವ ಅಧಿಕಾರಿಗಳ ಧೋರಣೆಯನ್ನು ಖಂಡಿಸಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಚಿಂತಕರ ಒಕ್ಕೂಟದಿಂದ ನಗರದ ತಾಲೂಕು ಕಚೇರಿ ಬಳಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆ ಶುಕ್ರವಾರ 5ನೇ ದಿನಕ್ಕೆ ಕಾಲಿಟ್ಟಿದ್ದು, ಶುಕ್ರವಾರ ಚಿಂತಾಮಣಿ ನಗರದಲ್ಲಿ ದಲಿತ ಪರ ಸಂಘಟನೆಗಳ ಮುಖಂಡರು ಹಾಗೂ ಪದಾಧಿಕಾರಿಗಳು ಕೊರೆಯುವ ಚಳಿ ಹಾಗೂ ಜಡಿಮಳೆಯನ್ನೂ ಲೆಕ್ಕಿಸದೆ ಅರೆಬೆತ್ತಲೆಯಾಗಿ ನಗರದ ತಾಲೂಕು ಕಚೇರಿ ಬಳಿಯಿಂದ ಅರೆಬೆತ್ತಲೆ ಪ್ರತಿಭಟನಾ ಮೆರವಣಿಗೆ ಪ್ರಾರಂಭ ಮಾಡಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿಸಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸುವಲ್ಲಿ ವಿಫಲವಾಗಿರುವ ಜಿಲ್ಲಾಡಳಿತ, ತಾಲೂಕು ಆಡಳಿತ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರವನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ದಲಿತ ಪರ ಸಂಘಟನೆಗಳ ಮುಖಂಡರಾದ ಕವಾಲಿ ವೆಂಕಟರಮಣಪ್ಪ, ಜನನಾಗಪ್ಪ, ವಕೀಲ ಗೋಪಿ ಮತ್ತಿತರರು ಮಾತನಾಡಿದರು. ಈ ಪ್ರತಿಭಟನೆಯಲ್ಲಿ ದಲಿತ ಮುಖಂಡರಾದ ಊಲವಾಡಿ ಎಂವಿ ರಾಮಪ್ಪ, ಎಂಆರ್ ನಾರಾಯಣಸ್ವಾಮಿ, ವೆಂಕಟಗಿರಿ ಕೋಟಿ ಆನಂದ್, ರೂಪಾ ಎಲ್ ವೆಂಕಟವಣಪ್ಪ, ರಾಜು, ಲಿಯೋ ಕ್ಲಬ್ ಆಫ್ ಮಾರ್ಗ್ ಅಧ್ಯಕ್ಷ ನವೀನ್ ಜಿ ಕೃಷ್ಣ, ವಿನೋಬಾ ಕಾಲೋನಿ ಸಂತೋಷ್, ಆನೂರು ಶ್ರೀನಿವಾಸ್ ಮೂರ್ತಿ, ಚಿನ್ನಸಂದ್ರ ಅಪ್ಪಲ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸುನಿಲ್ ಎಂ, ಜೆಕೆ ನ್ಯೂಸ್ ಕನ್ನಡ, ಚಿಂತಾಮಣಿ. ಇವತ್ತು ಅಂಬೇಡ್ಕರ್ಗೆ ಅವಮಾನ ಮಾಡ್ತಿರೋದು ನಿಮ್ಮನ್ನೇನನ್ಬೋದು. ದಯವಿಟ್ಟು ಈ ಕೂಡಲೇ ಜಿಲ್ಲಾಡಳಿತ, ತಾಲೂಕು ಆಡಳಿತ ಎಚ್ಚೆತ್ಕೊಂಡು ನೀವು ದಲಿತರ ತಾಳ್ಮೆಯನ್ನು ಪರಿಚಯ ಮಾಡಬೇಡಿ. ನಮಗೂ ಇದೆ, ನಮ್ಗೆ ಎಷ್ಟು ದಿನ ಅಂತ ನಾವು ಕಾಯ್ಕೊಂಡಿರೋದು. ದಯವಿಟ್ಟು ಆದಷ್ಟು ಬೇಗ ನಾವು ಅಂಬೇಡ್ಕರನ್ನ ಪುತ್ಥಳಿಗೆ ಹಾಕಿರ್ತಕ್ಕ ಕೊಳಕು ಬಟ್ಟೆಯನ್ನು ಅದನ್ನು ತೆಗಿಬೇಕು. ಜೊತೆಗೆ ಸಾರ್ವಜನಿಕರ ಇದಕ್ಕೆ ಅದನ್ನು ಬಿಡಬೇಕು. ಬಿಟ್ಟಾದಮೇಲೆ ನಾವು ಧರಣಿಯನ್ನು ವಾಪಸ್ ಪಡೀತೀವಿ. ಇಲ್ಲ ಅಂದರೆ 1 ವರ್ಷ ಆಗಲಿ, ಇಲ್ಲ ನಾವು 2 ವರ್ಷ ಆಗಲಿ, ಅದು ನಿರಂತರವಾಗಿ ನಮ್ಮ ಹೋರಾಟ ಮುಂದುವರಿತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಜೊತೆಗೆ ಮತ್ತು ನಿನ್ನೆ ನಮ್ಮ ಸ್ನೇಹಿತರು ನಾವು ರಸ್ತೆ ನೌಕ ಚಳವಳಿ ಮಾಡಿದಾಗ ನಮ್ಮ ತಳವಾರದಲ್ಲಿ ಮಾಡ್ತಕ್ಕಂಥ ನಮ್ಮ ದಲಿತ ಸಮುದಾಯದವ್ರನ್ನ ಪೊಲೀಸವ್ರು ಎತ್ಕೊಂಡು ಹೋಗಿ ಅವ್ರ ಮೇಲೆ ಕೇಸನ್ನು ದಾಖಲಿಸಿದ್ದಾರೆ. ನಾಳೆ ಅವ್ರು ಕೋರ್ಟ್ಗೆ ಬರಬೇಕು. ಅಂದರೆ ಈ ಥರ ಪೊಲೀಸವರು ರಾಜಕಾರಣಿಗಳ ಕುಮ್ಮರಿಕೆಯಿಂದ ನಮ್ಮ ಮೇಲೆ ಕೇಸ್ಗಳು ಮಾಡ್ತಾಯಿದ್ರಿ. ಎಷ್ಟು ಕೇಸ್ಗಳು ಮಾಡ್ತೀರೋ ಮಾಡಿ, ಬೇಕಾದ್ರೆ ಜೈಲೆಲ್ಲ ಬೇಕಾದ್ರೆ ನಾವು ಇರೋದಕ್ಕೆ ರೆಡಿ ಇದ್ದೀವಿ. ನಿಮ್ಮ ಕೇಸು, ನಿಮ್ಮ ಜೈಲು, ಪೊಲೀಸು, ನಿಮ್ಮ ಲಾಠಿ, ಬೂಟು, ಇವತ್ತೆಲ್ಲ ಸಂಘಟನೆಗಳವರು ಸುಮಾರು 4-5 ದಶಕಗಳಿಂದ ಹೋರಾಟಗಳು ಮಾಡ್ಕೊಂಡು ಬಂದಿದ್ವಿ. ನಾವು ಜೈಲು ಹೊಸದಲ್ಲ, ಜೈಲಲ್ಲಿ ಬೇಕಾದ್ರೆ ಇರ್ತೀವಿ, ಎಷ್ಟು ಕೇಸ್ಗಳು ಹಾಕ್ತೀವಿ ನೀವು ಹಾಕಿ ಅಂತ ಹೇಳ್ತಾ ಜೈಲಲ್ಲೂ ಸಹಿತ ನಮ್ಮ ಹೋರಾಟ ಮುಂದುವರಿತದೆ ಅಂತಕ್ಕಂಥ ಮಾತಾಡ್ತಾ, ದಯವಿಟ್ಟು ಆದಷ್ಟು ಬೇಗ ಇದನ್ನು ತಿಳಿ ಮಾಡಿ ಇದನ್ನು ಬೇರೆ ಥರ ಎತ್ಕೊಂಡು ಹೋಗೋದಕ್ಕೆ ಬಿಡಬೇಡಿ ಅಂತಕ್ಕಂಥ ಮಾತಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ನಮ್ಮ ಸಂಘಟನೆ ಹೋರಾಟಗಾರರ ಮೇಲೆ ನೀವು ಕೇಸ್ಗಳು ಹಾಕಿದ್ರಲ್ಲ, ಹಾಕಿ. ಇನ್ನ ಎಷ್ಟು ಕೇಸ್ಗಳು ಬೇಕು ಹಾಕಿ. ನೀವು ಎಷ್ಟು ಕೇಸ್ಗಳು ಮಾಡಿ ಎಷ್ಟು ತಡೆ ಹಿಡಿತಾ ಇದ್ದೀರೋ ಅಷ್ಟು ನೀವು ಬೆತ್ತಲಾಗ್ತಾ ಇದ್ದೀರಾ. ಇಲ್ಲಿ ಸರ್ಕಾರ ಪ್ರಜಾಪ್ರಭುತ್ವ ನಡೀತಾ ಇಲ್ಲ. ಇಲ್ಲಿ ನಡೀತಾ ಇರೋದು ಸರ್ವಾಧಿಕಾರಿ ಧೋರಣೆನ ಇಲ್ಲಿ ನಡೀತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಪಾಪ ನನಗೆ ಅಯ್ಯೋ ಅನ್ಸುತ್ತೆ ಅಧಿಕಾರಿಗಳು ನೋಡಿದಾಗ. SP ನೋಡಿದ್ರು ಅಯ್ಯೋ ಅನ್ಸುತ್ತೆ, DC ನೋಡಿದ್ರು ಅಯ್ಯೋ ಅನ್ಸುತ್ತೆ, ತಾಲೂಕು ಆಫೀಸರ್ ನೋಡಿದ್ರು ಅಯ್ಯೋ ಅನ್ಸುತ್ತೆ. ಯಾಕಂದ್ರೆ ಪಾಪ ಏನು ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ಅಧಿಕಾರ ಪಾಪ ಅದು ಏನು ಪಾಪ ಅಷ್ಟು ಈ ತರ ಪಾಪ ಅವರು ಕೆಲಸ ಮಾಡೋದಕ್ಕೋಸ್ಕರ ದೊಡ್ಡ ಎಕ್ಸಾಮ್ಗಳು KS-ಗಳು IAS-ಗಳು ಮಾಡ್ಕೊಂಡ್ಬಂದು ಯಾರೋ ಒಬ್ಬ ರಾಜಕಾರಣಿಗಳು ಅವ್ರ ಕೆಳಗೆ ಈ ತರ ಕೂತ್ಕೊಂಡು ಕೈ ಕಟ್ಟಿ ಕೂತ್ಕೊಳ್ಳೋದಿರೋದು ನೋಡಿದ್ರೆ ನಿಜವಾಗ್ಲೂ ನಗು ಬರುತ್ತೆ. ದಯವಿಟ್ಟು ಏನಾದ್ರು ಬಿಸ್ನೆಸ್ ಮಾಡಿ ನೀವು ಸ್ವತಂತ್ರವಾಗಿ ಸ್ವಾಭಿಮಾನವಾಗಾದ್ರೂ ಬದುಕಬಹುದು. ಯಾಕೆ ಈ ತರ ಜವಾನ ತರ ಬದುಕ್ತೀರಾ ಅಂತ ಹೇಳ್ತಾ, ದಯವಿಟ್ಟು ನಮ್ಮ ಹೋರಾಟ ಇಲ್ಲಿ ಇಲ್ಲಲ್ಲ.
ಇದಕ್ಕೆ ಇಲ್ದಿದ್ರೆ ನಾವು ಏನು ಮಾಡ್ತೀವಿ ಅಂತ ನಾವು ಹೇಳಲ್ಲ. ಇನ್ಮೇಲೆ ನಾವು ಇಡೀ ಸರ್ಕಾರ, ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ, ನಿಮ್ಮನ್ನ ಇಡೀ ದೇಶಾದ್ಯಂತ ಎಕ್ಸ್ಪೋಸ್ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ನೋಡ್ತಾ ಇರಿ. ಜೈ ಭೀಮ್. ಧಮಕಿ ಹಾಕಿ ನಮ್ಮ ಪ್ರತಿಭಟನೆಯನ್ನ ನೀವು ಮಟ್ಟ ಹಾಕಲಿಕ್ಕೆ ನಿಮ್ಮ ಅಧಿಕಾರಾಂಗನ ಬಳಸ್ಕೊಂಡು ನಮ್ಮ ಮೇಲೆ ನಿಮ್ಮ ಹಠಾಸ ಮೆಟ್ಟಿದ್ರೆ ನಾವು ಯಾವುದೇ ಕಾರಣಕ್ಕೂ ಎದುರೋದಿಲ್ಲ ಅಂತ ಈ ಸಭಾಮುಖವಾಗಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ರೀತಿಯಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳುತ್ತಾ ಈ ಸಮಸ್ಯೆ ಇತ್ಯರ್ಥ ಆಗೋದಂಕ ಎಷ್ಟು ದಿನ ತಗೊಂಡ್ರು, ನೀವು ಎಷ್ಟು ಕೇಸುಗಳು ಹಾಕಿದ್ರು ನಾವು ಎದುರೋದಿಲ್ಲ ಅಂತ ಹೇಳ್ತಾ ಇವತ್ತು ನಾವು ಅರೆಬೆತ್ತಲೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹೋರಾಟವನ್ನು ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಹಿಂದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.